ಈಶಾವಾಸ್ಯೋಪನಿಷತ್ತಿನ 7ನೆಯ ಮಂತ್ರವು ಮಾನವ ಜೀವನದ ಪರಮ ಗುರಿಯನ್ನು ತೀವ್ರ ಸಂಕ್ಷಿಪ್ತತೆಯಲ್ಲೇ ಆದರೆ ಅಸಾಧಾರಣ ಗಾಂಭೀರ್ಯದಲ್ಲೇ ಪ್ರತಿಪಾದಿಸುತ್ತದೆ. ಹಿಂದಿನ ಮಂತ್ರದಲ್ಲಿ ಯಾರು ಜೀವಿಗಳನ್ನೆಲ್ಲ ತಮ್ಮಲ್ಲಿ ಕಾಣುತ್ತಾರೆ, ಜೀವಿಗಳಲ್ಲೇ ತಮ್ಮನ್ನು ಕಾಣುತ್ತಾರೆ ಎಂಬುದು ಜ್ಞಾನದ ಚಿಹ್ನೆ ಎಂದು ಉಪನಿಷತ್ತು ಬೋಧಿಸಿತ್ತು. ಅದೇ ಬೋಧನೆಯ ಮುಂದುವರಿಕೆ ಈ ಮಂತ್ರ. ಆದರೆ ಇಲ್ಲಿ ಉಪನಿಷತ್ತು ಮತ್ತೊಂದು ಹೆಜ್ಜೆ ಮುಂದೆ ಸಾಗುತ್ತದೆ. ಜ್ಞಾನಿಯ ದೃಷ್ಟಿಯಲ್ಲಿ ಇದು ಕೇವಲ ತತ್ವಶಾಸ್ತ್ರೀಯ ಕಲ್ಪನೆ ಅಲ್ಲ, ಅದು ಸತ್ಯಸ್ವರೂಪದ ಅನುಭವ. ಈ ಅನುಭವದಲ್ಲಿ ಎಲ್ಲಾ ಜೀವಿಗಳು ಆತ್ಮವೇ ಆಗಿಬಿಡುತ್ತವೆ. ಬೇರೆ ಬೇರೆ ಜೀವಿಗಳು, ಬೇರೆ ಬೇರೆ ರೂಪರು, ಬೇರೆ ಬೇರೆ ಜಾತಿಗಳು, ಎಲ್ಲರೂ ಭೇದರಹಿತ ಆತ್ಮ ಚೈತನ್ಯವಾಗಿ ಒಂದೇ ಆಗಿಬಿಡುತ್ತಾರೆ. ಮನುಷ್ಯನಿಗೆ ಅನುಭವವಾಗುವ ಅಂತರಂಗದ ಈ ಏಕತ್ವ, ಎಲ್ಲ ಭೂತಗಳು ಒಂದೇ ಆತ್ಮನ ವಿಕಸಿತ ರೂಪಗಳೆಂಬ ಜ್ಞಾನ, ಮನಸ್ಸಿನ ಆಳ ಭಾರತೀಯ ಜ್ಞಾನ ಪಾರಂಪರ್ಯದ ಅತ್ಯುನ್ನತ ಸ್ಥಿತಿ. ಯಸ್ಮಿನ್ ಸರ್ವಾಣಿ ಭೂತಾನ್ಯಾತ್ಮೈವಾಭೂತ್ ಎನ್ನುವ ವಾಕ್ಯದಲ್ಲಿ ಉಪನಿಷತ್ತು ಹೇಳುವುದೇನೆಂದರೆ, ಜ್ಞಾನಿ ಎಲ್ಲೆಡೆ ಆತ್ಮನನ್ನೇ ಅನುಭವಿಸುತ್ತಾನೆ. ಮರವನ್ನು ನೋಡಿದಾಗ ಮರದ ದಪ್ಪತೆ, ಎತ್ತರ, ರೂಪ ಇವಲ್ಲದೆ ಅದರೊಳಗಿನ ಚೈತನ್ಯವನ್ನು ಕಾಣುತ್ತಾನೆ. ಪ್ರಾಣಿಯನ್ನು ನೋಡಿದಾಗ ಅದರ ಚಲನೆ, ಅದರ ಸ್ವಭಾವ, ಅದರ ಶಕ್ತಿಗುಣಗಳನ್ನು ಕಾಣುವುದಿಲ್ಲ. ಅದು ವ್ಯಕ್ತವಾಗಿರುವ ಪರಮ ಚೈತನ್ಯವನ್ನು ಅನುಭವಿಸುತ್ತಾನೆ. ಮನುಷ್ಯನನ್ನು ನೋಡಿದಾಗ ಅವನ ಗೊತ್ತಾಗಿರುವ ಹೆಸರು, ಜಾತಿ, ಧರ್ಮ, ಸ್ವಭಾವ ಇವನ್ನೆಲ್ಲ ಮೀರಿಸಿ ಒಂದೇ ಪರಮಸತ್ಯದ ಕಿರಣ ಕಾಣುತ್ತದೆ. ಇದನ್ನು ಶಾಂಕರರು ಆತ್ಮಸಾಕ್ಷಾತ್ಕಾರ ಎನ್ನುವರು, ಮಧ್ವರು ಪರಮಾತ್ಮ ಪ್ರತ್ಯಕ್ಷ ಎನ್ನುವರು, ರಾಮಾನುಜರು ಭಗವತನುಭವ ಎನ್ನುವರು. ಪದ ಬೇರೆ ಇದ್ದರೂ ಭಾವ ಒಂದೇ, ಏಕತ್ವದ ಅನುಭವ. ಈ ಅನುಭವವನ್ನು ಹೊಂದಿದವನು ಏಕತತ್ವಮನಶ್ಯತಃ ಎನ್ನುವಂತೆ ದೇಹಗಳನ್ನು ಪರಸ್ಪರ ಬೇರೆ ಬೇರೆ ಎಂದು ನೋಡಿದರೂ ಆತ್ಮಗಳನ್ನು ಬೇರೆ ಎಂದು ನೋಡುವುದಿಲ್ಲ. ಅವನಿಗೆ ಬಂದಿರುವ ಜ್ಞಾನವು ಬುದ್ಧಿಯ ಜ್ಞಾನವಲ್ಲ, ಅದು ಜೀವನದ ಜ್ಞಾನ. ಬುದ್ಧಿ ಕಲಿತ ಜ್ಞಾನ ಕಾಲದ ಬದಲಾವಣೆಯೊಂದಿಗೆ ಕುಗ್ಗುತ್ತದೆ, ಆದರೆ ಅನುಭವಿಸಿದ ಜ್ಞಾನ, ಅನುಭವ ಜ್ಞಾನ ಎಂದಿಗೂ ಮಾಯವಾಗುವುದಿಲ್ಲ. ಇದು ಕೇವಲ ಯುಕ್ತಿಯಿಂದ ಗ್ರಹಿಸುವ ತತ್ವವಲ್ಲ, ಅದು ಅನುಭವದಿಂದ ಉದಯಿಸುವ ನಿಜ. ಜ್ಞಾನಿ ಯಾವುದನ್ನೇ ನೋಡಿದರೂ ಅದು ಆತ್ಮಸ್ವರೂಪದ ಪರಿಪೂರ್ಣತೆ, ಪರಮಪೂರ್ಣತೆಯ ಅನೇಕ ಮುಖಗಳಲ್ಲಿ ಒಂದೇ. ಅವನಿಗೆ ಜಗತ್ತು ದೇವರ ವಿಸ್ತಾರ, ಜಗತ್ತಿನ ಪ್ರತಿರೂಪವು ಪರಮಾತ್ಮನ ಒಂದು ತರಂಗ. ಈಗ ಮಂತ್ರದ ಹೃದಯಕ್ಕೆ ಬರುವುದಾದರೆ, ತತ್ರ ಕೋ ಮೋಹ ಕಹ ಶೋಕಃ. ಈ ಜ್ಞಾನ ಸ್ಥಿತಿಯಲ್ಲಿರುವವನಿಗೆ ಮೋಹವು, ಶೋಕವು ಹೇಗೆ ಸಂಭವಿಸಬಹುದು? ಮೋಹ ಎಂದರೆ ಅಜ್ಞಾನ, ಶೋಕ ಎಂದರೆ ಅಜ್ಞಾನದಿಂದ ಹುಟ್ಟುವ ದುಃಖ. ಆದರೆ ಒಬ್ಬನು ಪ್ರತಿಯೊಬ್ಬ ಜೀವಿಯೂ ಆತ್ಮಸ್ವರೂಪ ಎಂದು ಕಂಡುಕೊಂಡ ನಂತರ ಯಾರಿಂದ ಮೋಹ, ಯಾರಿಗಾಗಿ ಶೋಚನೆ, ಯಾವ ನಷ್ಟ, ಯಾವ ಲಾಭ, ಯಾವ ಬಂಧನ, ಯಾವ ಶತ್ರು, ಯಾವ ವಿಯೋಗ, ಯಾವ ಭಯ, ಈ ಎಲ್ಲ ಭಾವನೆಗಳು ದ್ವೈತದಿಂದ ಹುಟ್ಟಿದವು. ದ್ವೈತವೆಂಬುದು ಅಜ್ಞಾನದಿಂದ ಹುಟ್ಟಿದದ್ದು. ಜ್ಞಾನಿಯ ಮನಸ್ಸಿನಲ್ಲಿ ಈ ದ್ವೈತವಿಲ್ಲ. ಅವನಿಗೆ ಜೀವನದ ಎಲ್ಲ ಅನುಭವಗಳು ಆತ್ಮಸ್ವರೂಪದ ಲೀಲೆಯಂತೆ ಕಾಣುತ್ತವೆ. ಒಬ್ಬ ಜ್ಞಾನಿ ತನ್ನ ಶತ್ರುವನ್ನು ನೋಡಿದರೂ ಅವನಲ್ಲಿ ಆತ್ಮವನ್ನೇ ಕಾಣುತ್ತಾನೆ, ಆದರೆ ಅವನು ದುಷ್ಟತನವನ್ನು ಸಹಿಸುವುದಿಲ್ಲ, ಏಕೆಂದರೆ ಆತ್ಮದ ದೃಷ್ಟಿ ಶ್ರುತಿಯ ದೃಷ್ಟಿ ಮತ್ತು ಧರ್ಮದ ದೃಷ್ಟಿ ಈ ಎರಡನ್ನೂ ಸಮತೋಲನಗೊಳಿಸುತ್ತದೆ. ಅವನು ಜೀವಿಯನ್ನೆಲ್ಲ ಅವನ ದೋಷವನ್ನೇ ದೂರ ಮಾಡಬೇಕೆಂದು ಬಯಸುತ್ತಾನೆ. ಅವನ ಬದುಕು ದ್ವೇಷವಿಲ್ಲದರೂ ನಿರ್ಲಿಪ್ತವೂ ಅಲ್ಲ. ಆತ್ಮದ ಏಕತ್ವದ ಅನುಭವ ಅವನನ್ನು ಶೀತನನ್ನಾಗಿ ಮಾಡುವುದಿಲ್ಲ, ಅದೇ ಅವನನ್ನು ಶಾಂತ, ಸಮನ್ವಿತ, ಕರುಣಾಮಯ, ಆದರೆ ಧರ್ಮನಿಷ್ಠನನ್ನಾಗಿ ಮಾಡುತ್ತದೆ. ಶೋಕದ ಮೂಲವೆಂದರೆ ನಾನು ಬೇರೆ, ನೀನು ಬೇರೆ ಎಂಬ ಭಾವನೆ. ಯಾರಾದರೂ ತನ್ನ ಪ್ರಿಯವರಿಂದ ದೂರವಾದಾಗ ಕಷ್ಟ, ಆದರೆ ಜ್ಞಾನಿಗೆ ಪ್ರಿಯ ಅಪ್ರಿಯ, ತಮ್ಮ ಬೇರೆ, ತಮ್ಮ ಅತರ ಎಂಬ ಭೇದವೇ ಇರುವುದಿಲ್ಲ. ಅವನಿಗೆ ಕಾಲ ಬದಲಾದರೂ
ಪರಿಸ್ಥಿತಿಗಳು ಬದಲಾದರೂ, ಜನ ಬನ್ನರು ಹೋಗಲಿ ಎಂದು ಬದಲಾದರೂ ಅವನು ಅಚಲ, ಸಮ. ಯಾಕೆಂದರೆ ಆತ್ಮಕ್ಕೆ ನಷ್ಟವೂ ಇಲ್ಲ, ಲಾಭವೂ ಇಲ್ಲ, ಬಂದೂ ಇಲ್ಲ, ಹೋದೂ ಇಲ್ಲ. ಆತ್ಮ ಎಂದರೆ ಶಾಶ್ವತ. ಶಾಶ್ವತವನ್ನು ಅರಿತವನು ಅನಿತ್ಯದಲ್ಲಿ ದುಃಖಪಡುವುದಿಲ್ಲ. ಹೀಗಾಗಿ ಮಂತ್ರ 7ರ ತತ್ವವೇನೆಂದರೆ, ಜೀವಿಗಳಲ್ಲಿ ಇರುವ ಅಂತರ್ಯಾಮಿಯಾಗಿ ತನ್ನನ್ನು ಕಂಡುಕೊಳ್ಳುವ ಮನುಷ್ಯನು ಜಗತ್ತಿನ ಎಲ್ಲಾ ಭೇದಗಳನ್ನು ಮೀರಿ ಜ್ಞಾನ ಪ್ರಕಾಶದಲ್ಲಿ ನೆಲೆಸುತ್ತಾನೆ. ಆತನಿಗೆ ಮೋಹವು ಅಸಾಧ್ಯ, ಶೋಕವು ಅಸಾಧ್ಯ. ಜ್ಞಾನಕ್ಕೆ ಬೇಸರವಿಲ್ಲ, ಏಕತ್ವದ ಅನುಭವಕ್ಕೆ ನೋವಿಲ್ಲ. ಈ ಮಂತ್ರವು ಬ್ರಹ್ಮಜ್ಞಾನಿಯ ಆಂತರಿಕ ಸ್ಥಿತಿಯನ್ನು ಅಸಾಧಾರಣ ಸರಳತೆಯಲ್ಲಿ ಹೇಳುತ್ತದೆ. ಎಲ್ಲವೂ ಒಂದೇ ಆ ಸತ್ಯದ ಪರಿಪೂರ್ಣತೆ, ಅದರಲ್ಲಿ ಕಳೆದುಕೊಳ್ಳಲು ಭೇದವಿಲ್ಲ, ಕಳೆಯುವುದಕ್ಕೆ ಕಾರಣವಿಲ್ಲ. ಆತ್ಮವನ್ನು ಕಂಡವನು ಶೋಕವಿಲ್ಲದ, ಮೋಹವಿಲ್ಲದ, ಭಯರಹಿತ ಜೀವನವನ್ನು ಅನುಭವಿಸುತ್ತಾನೆ. ಪ್ರಾಚೀನ ಕಾಲದಲ್ಲಿ ಧರ್ಮ, ಜ್ಞಾನ ಮತ್ತು ಶಾಂತಿಯ ಲೋಕದಲ್ಲಿ ಮಹರ್ಷಿ ಧೀರೇಂದ್ರ ಎಂಬ ಯೋಗಿ ವಾಸಿಸುತ್ತಿದ್ದನು. ಅವನು ಕೇವಲ ವಿದ್ಯಾಪರನೂ ಅಲ್ಲ, ಜೀವನದ ಪ್ರತಿಯೊಂದು ಕ್ಷಣವನ್ನು ಗಮನಿಸುವ ತತ್ವಜ್ಞನೂ ಆಗಿದ್ದ. ಅವನು ಅರಳುತ್ತಿದ್ದ ಜ್ಞಾನವು ಮನುಷ್ಯನ ದೇಹ, ಮನಸ್ಸು, ಇಂದ್ರಿಯಗಳು ಪರಿಪ್ರಪಂಚವಲ್ಲ. ಅವನು ನಿಜವಾಗಿ ಅರಿಯುತ್ತಿದ್ದನು ಜೀವಿಗಳೊಳಗಿನ ಶಾಶ್ವತ ಆತ್ಮಚೈತನ್ಯವನ್ನು. ಪ್ರತಿಯೊಂದು ನದಿ, ಮರ, ಪರ್ವತ, ಪಕ್ಷಿ, ಪ್ರಾಣಿ, ಮನುಷ್ಯ, ಸ್ನೇಹಿತ, ಶತ್ರು ಎಲ್ಲವೂ ಅವನ ದೃಷ್ಟಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇರುವ ಒಂದೇ ಪರಮಾತ್ಮನ ವ್ಯಕ್ತೀಕರಣ. ಒಂದು ದಿನ ಯೋಗಾಭ್ಯಾಸ ಮತ್ತು ಧ್ಯಾನದಲ್ಲಿ ತೊಡಗಿರುವ ಧೀರೇಂದ್ರನು ತನ್ನ ಮನಸ್ಸಿನ ಆಳದಲ್ಲಿ, ಅಂತರಂಗದ ಶಾಂತಿಯಲ್ಲಿಯೂ, ಪ್ರಕೃತಿಯ ಸೌಂದರ್ಯವಲ್ಲಿಯೂ, ಜೀವಿಗಳ ಲೀಲೆಯಲ್ಲಿಯೂ ಪರಮ ಚೈತನ್ಯವನ್ನು ತೀವ್ರವಾಗಿ ಅನುಭವಿಸಿದ. ಅವನಿಗೆ ತಿಳಿಯಿತು, ಯಸ್ಮಿನ್ ಸರ್ವಾಣಿ ಭೂತಾನ್ಯಾತ್ಮೈವಾಭೂತ್, ಎಲ್ಲವೂ ಆತ್ಮವೇ, ಬೇರೆ ಜೀವಿಗಳು, ಬೇರೆ ರೂಪಗಳು, ಬೇರೆ ಜಾತಿಗಳು ಇಲ್ಲ. ಎಲ್ಲರೂ ಒಬ್ಬರ ಆತ್ಮವಿಸ್ತಾರದ ಅನೇಕ ಮುಖಗಳು. ಮರದ ಎತ್ತರ, ದಪ್ಪ, ಹಸುರಿನ ಹೂವುಗಳ ಸೌಂದರ್ಯ, ಪಕ್ಷಿಗಳ ಚಲನೆಯ ತಂತ್ರ ಎಲ್ಲ ಅವನಿಗೆ ಒಂದು ವಿಸ್ಮಯಕರ ತತ್ವವನ್ನೇ ಸೂಚಿಸುತ್ತಿತ್ತು. ಪ್ರತಿಯೊಂದು ಜೀವಿಯಲ್ಲಿಯೂ ಪರಮ ಚೈತನ್ಯವಿದೆ. ಅವನ ಈ ದೃಷ್ಟಿ ತೀವ್ರವಾದ ಏಕತ್ವದ ಅನುಭವಕ್ಕೆ ಕಾರಣವಾಯಿತು. ಕೇವಲ ತತ್ವಶಾಸ್ತ್ರೀಯ ಕಲ್ಪನೆ ಅಲ್ಲ, ನಿಜವಾದ ಅನುಭವ, ಆತ್ಮಸಾಕ್ಷಾತ್ಕಾರ. ಈ ಅನುಭವದಲ್ಲಿ ಜೀವಿಗಳ ಭೇದ, ಸ್ವರೂಪ, ಜಾತಿ, ವರ್ಣ, ಧರ್ಮ ಎಲ್ಲವೂ ಕರಗಿ ಹೋಗುತ್ತವೆ. ಏಕತ್ವಮನುಪಶ್ಯತಃ ಎಂಬ ಜ್ಞಾನದಲ್ಲಿ ದೇಹಗಳು ಬೇರೆ ಹೇಗಾದರೂ ಆತ್ಮ ಸ್ವರೂಪದಲ್ಲಿ ಭೇದವಿಲ್ಲ. ಈ ಏಕತ್ವದಲ್ಲಿ ಜೀವಿಗಳ ಹೃದಯದಲ್ಲಿರುವ ನೋವು, ಸಂತೋಷ, ದುಃಖ, ಭಯ ಎಲ್ಲವೂ ತಾನೇ ಅರಿವಿನ ಮೂಲಕ ಶಾಶ್ವತ ಪರಮತತ್ವದಲ್ಲಿ, ಲೀಲೆಯಲ್ಲಿ, ನಿಶ್ಚಲತೆಯಲ್ಲಿ ವ್ಯಕ್ತವಾಗುತ್ತವೆ. ಹೃದಯದಲ್ಲಿ ಈ ಏಕತ್ವವನ್ನು ಅರಿತ ಧೀರೇಂದ್ರನು ಜಗತ್ತಿನ ಶತ್ರು, ಸ್ನೇಹಿತ, ಅತಿಥಿ, ತನ್ನ ಜನ ಯಾರನ್ನೇ ನೋಡಿದರೂ ಅವನಿಗೆ ಎಲ್ಲರೊಳಗಿನ ಪರಮ ಚೈತನ್ಯವೇ ಮುಖ್ಯ. ಶತ್ರುವಿನ ದುಷ್ಟತೆಯನ್ನು ಅವನು ವಿರೋಧಿಸಿದರೂ ಅವನು ಶತ್ರುವನ್ನು ದ್ವೇಷದಿಂದ ನೋಡುವುದಿಲ್ಲ. ಅವನು ದುಷ್ಟತನವನ್ನು ದ್ವೇಷಿಸುತ್ತಾನೆ, ವ್ಯಕ್ತಿಯನ್ನು ಅಲ್ಲ. ಇದೇ ಧರ್ಮ, ನೈತಿಕತೆಯಲ್ಲಿನ ಪರಮಸಿದ್ಧಿ. ಪ್ರಿಯ, ಅಪ್ರಿಯ, ತಮ್ಮ, ಬೇರೆ ಇವೆಲ್ಲ ಭಾವನೆಗಳು ಅವನ ದೃಷ್ಟಿಯಿಂದ ಕರಗಿವೆ. ಕಾಲ ಬದಲಾದರೂ, ಜನ ಬನ್ನರು ಹೋಗಲಿ ಎಂದು ಬದಲಾದರೂ ಅವನು ಅಚಲ, ಸಮ. ಏಕೆಂದರೆ ಆತ್ಮ ಶಾಶ್ವತ, ಪರಮಾತ್ಮದ ಅನಂತತೆಯಲ್ಲಿ ನೆಲೆಸಿರುವುದು. ಈ ಮಂತ್ರವು ತತ್ವಜ್ಞಾನಿಯ ಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳುತ್ತದೆ. ತತ್ರ ಕೋ ಮೋಹ ಕಹ ಶೋಕಃ. ಏಕತ್ವವನ್ನು ಅರಿತ ವ್ಯಕ್ತಿಗೆ ಮೋಹವು, ಶೋಕವೂ ಅಸಾಧ್ಯ. ಮೋಹ ಅಜ್ಞಾನದಿಂದ ಹುಟ್ಟುವ ಆಸೆ, ಶೋಕ ಅಜ್ಞಾನದಿಂದ ಹುಟ್ಟುವ ದುಃಖ. ಆದರೆ ಜ್ಞಾನಿ ಎಲ್ಲ ಜೀವಿಗಳಲ್ಲಿಯೂ ಆತ್ಮವನ್ನೇ ನೋಡಿದಾಗ ಯಾರಿಗೂ ಮೋಹ, ಶೋಕ, ಕಷ್ಟ ಅಥವಾ ಭಯ ಇರುವುದಿಲ್ಲ. ಅವನಿಗೆ ಬುದ್ಧಿಯ ಮೂಲಕ ಕಲಿತ ಜ್ಞಾನವಲ್ಲ,
ಅನುಭವ ಜ್ಞಾನ, ನಿಜವಾದ ಜೀವನ ಜ್ಞಾನ ಸಿಕ್ಕಿದೆ. ಜೀವನದ ಪ್ರತಿಯೊಂದು ಘಟನೆ, ನಿರಂತರ ಚಲನೆ, ವಾಸ್ತವ್ಯ, ಪರಿಸ್ಥಿತಿ ಎಲ್ಲವೂ ಅವನಿಗೆ ಪರಮಾತ್ಮನ ಅನೇಕ ಮುಖಗಳಲ್ಲಿ, ಶಾಶ್ವತತೆಯಲ್ಲಿ, ಲೀಲೆಯಲ್ಲಿ ವ್ಯಕ್ತವಾಗುತ್ತವೆ. ಧೀರೇಂದ್ರನು ಅನುಭವಿಸಿದಂತೆ ಜ್ಞಾನಿ ತನ್ನ ಹೃದಯದಲ್ಲಿ ಶ್ರದ್ಧೆಯೊಂದಿಗೆ, ಕರುಣೆಯೊಂದಿಗೆ, ಪರಪ್ರೀತಿಯೊಂದಿಗೆ, ಶಾಂತತೆಯಿಂದ, ಆದರೆ ಧರ್ಮದ ಪ್ರಭಾವದಿಂದ ಬದುಕುತ್ತಾನೆ. ಅವನಿಗೆ ನೋವು ಬರುವುದಿಲ್ಲ, ಆದರೆ ಅದು ಅವನ ಹೃದಯವನ್ನು ಶೀತಗೊಳಿಸುವುದಿಲ್ಲ. ಜ್ಞಾನಿಯ ಜೀವನದಲ್ಲಿ ಸತ್ಯ, ಶಾಂತಿ, ನೈತಿಕತೆ, ಪರಪ್ರೀತಿ ಎಲ್ಲವೂ ಅಚಲ, ಸಮನ್ವಿತ, ನಿಸ್ವಾರ್ಥವಾಗಿ ಸಮಸ್ಥಿತಿಯಲ್ಲಿರುತ್ತದೆ. ಪ್ರಪಂಚದಲ್ಲಿ ದುಷ್ಟತನ ಇರುವುದೇನು? ಇದನ್ನು ಅವನು ಎದುರಿಸುತ್ತಾನೆ, ಆದರೆ ದ್ವೇಷದಿಂದ ಅಲ್ಲ, ಧರ್ಮದ ದೃಷ್ಟಿಯಿಂದ. ಈ ದೃಷ್ಟಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಉಸಿರಿನ ಪ್ರವೇಶ, ಪ್ರತಿಯೊಂದು ನಿರ್ಗಮನ, ಪ್ರತಿಯೊಂದು ನಿತ್ಯ ಜೀವನದ ಘಟನೆ ಅವನಿಗೆ ದೇವರ ಲೀಲೆಯಂತೆ, ಶಾಶ್ವತ ತತ್ವದಂತೆ ಶುದ್ಧ ಅನುಭವವಾಗುತ್ತದೆ. ಈ ಮಂತ್ರವು ನಮಗೆ ತಿಳಿಸುತ್ತದೆ, ನಿಜವಾದ ಜೀವನ, ನಿಜವಾದ ಜ್ಞಾನ, ನಿಜವಾದ ಶಾಂತಿ, ನಿಜವಾದ ಮುಕ್ತಿ ಎಲ್ಲವೂ ಏಕತ್ವದ ಅನುಭವದಲ್ಲಿ ಇರುತ್ತದೆ. ಎಲ್ಲ ಜೀವಿಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ಅನುಭವಗಳಲ್ಲಿಯೂ ಶಾಶ್ವತ ಪರಮಾತ್ಮವಿರುವುದು ಅರಿತು ಜ್ಞಾನಿ ತನ್ನ ಜೀವನವನ್ನು ದ್ವೇಷವಿಲ್ಲದ, ಮೋಹವಿಲ್ಲದ, ಭಯರಹಿತ, ಪರಪ್ರೀತಿಯ, ಶಾಂತ, ಸಮನ್ವಿತ ಜೀವನವಾಗಿ ನಡೆಸುತ್ತಾನೆ. ಇದು ಮಾನವ ಜೀವನದ ಪರಮ ಗುರಿ, ಪರಮ ತತ್ವ, ಪರಮ ಅನುಭವ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.